ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ಸಾತ್ವಿಕ್ ರೆಡ್ಡಿ. ನಾನು PES ಯೂನಿವರ್ಸಿಟಿಯಲ್ಲಿ ಫಸ್ಟ್ ಸೆಮಿಸ್ಟರ್ ಓದ್ತಿದ್ದೇನೆ. ನನ್ನ ಬ್ರ್ಯಾಂಚ್ ಬಂದ್ಬಿಟ್ಟು EEE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಸರ್ಕಲ್ ವೃತ್ತದ ಪ್ರಾಪರ್ಟೀಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿದ್ದೇನೆ. ಸೊ ಮೊದಲನೇ ಪ್ರಾಪರ್ಟಿ ಏನು? ಸೊ ಬೇಸಿಕಲಿ ವೃತ್ತ ಅಂದರೆ ಇಂಗ್ಲೀಷಲ್ಲಿ ಸರ್ಕಲ್ ಅಂತಾರೆ. ಸೊ ಮೊದಲನೇ ಬೇಸಿಕ್ ಪ್ರಾಪರ್ಟಿ ಆಫ್ ವೃತ್ತ ಅಂದರೆ ಕನ್ಸಿಡರ್ ಮಾಡಿದ್ರೆ ಇದು ಒಂದು ಡಯಾಮೀಟರ್ ಅಂದರೆ ಏನು? ಪಾಸಿಂಗ್ ಥ್ರೂ ದ ಸೆಂಟರ್. 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡಿ ಪಾಸಿಂಗ್ ಥ್ರೂ ದ ಸೆಂಟರ್ನ ಡಯಾಮೀಟರ್ ಅಂತಾರೆ. ಸೊ ನಾವು ಕನ್ಸಿಡರ್ ಇದು ಸೆಮಿ ಸರ್ಕಲ್, ಅರೆವೃತ್ತ. ಈ ಅರೆವೃತ್ತದ ಕೋಣ ನಾವು ಇವಾಗ ತಿಳ್ಕೊತಿದ್ದೇವೆ. ಸೊ ಈ ಕೋಣ ವಿಚ್ ಈಸ್ ನಥಿಂಗ್ ಬಟ್ ದ ಸೆಮಿ ಸರ್ಕಲ್, ದ ಆ್ಯಂಗಲ್ ಆಫ್ ದ ಸೆಮಿ ಸರ್ಕಲ್ ಈಸ್ ನಥಿಂಗ್ ಬಟ್ ಕಮಿಂಗ್ ಟು ಬಿ 90 ಡಿಗ್ರೀಸ್. ಒಂದು ಪ್ರೊಟ್ರಾಕ್ಟರ್ ಯೂಸ್ ಮಾಡ್ತಾ ಸೆಮಿ ಸರ್ಕಲ್ದ ಆ್ಯಂಗಲ್ 90 ಡಿಗ್ರೀಸ್ ಬರ್ತಿದೆ. ಸೊ ಡೌಟ್ ಬರುತ್ತೆ ಕೆಲವು ಜನಕ್ಕೆ, ಯಾಕೆ ಇದೇ ಪಾಯಿಂಟ್ ತೊಗೊಂಡಿದ್ದೀರಾ? ನಾನು ಬೇರೆ ಪಾಯಿಂಟ್ ತೊಗೊತೀನಿ, ನಾನು ಈ ಪಾಯಿಂಟ್ ತೊಗೊತೀನಿ, ಈ ಪಾಯಿಂಟಲ್ಲಿ ಕೋಣ ಎಷ್ಟಿರುತ್ತೆ, ಆ್ಯಂಗಲ್ ಎಷ್ಟಿರುತ್ತೆ ಅಂತ. ಸೊ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರೊಟ್ರಾಕ್ಟರ್ ಈಸ್ ದ ಓನ್ಲಿ ಬೆಸ್ಟ್ ಥಿಂಗ್. ಸೊ ವಿಚ್ ಮೆಷರ್ಸ್ ದಿ ಆ್ಯಂಗಲ್. ಸೊ ಇಲ್ಲೂ ನೋಡಿದ್ರೆ ಇಲ್ಲೂ 90 ಡಿಗ್ರೀಸೇ ಇದೆ. ಅಗೇನ್ ಚೇಂಜ್ ಮಾಡ್ತೀನಿ ಟು ಜಸ್ಟ್ ಪ್ರೂವ್ ವೇರಿಯಸ್ ಪಾಯಿಂಟ್ಸಲ್ಲೂ 90 ಡಿಗ್ರೀಸ್ ಇರುತ್ತೆ ಅಂತ. 90 ಡಿಗ್ರಿ ಇದೆ. ಸೊ ಸೆಮಿ ಸರ್ಕಲ್ ಅಥವಾ ಅರೆವೃತ್ತದಲ್ಲಿ ಯಾವುದೋ ಒಂದು ಪಾಯಿಂಟಲ್ಲೂ ಪ್ರತಿ ಪಾಯಿಂಟ್ಸಲ್ಲೂ 90 ಡಿಗ್ರೀಸ್ ಇರುತ್ತೆ. ಸೊ ಅದು ಬೇಸಿಕ್ ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನಂದರೆ ಇದು ಜ್ಯಾ ಅಂತಾರೆ. ಜ್ಯಾ ಅಂದರೆ ಇಂಗ್ಲೀಷಲ್ಲಿ ಕಾರ್ಡ್ ಅಂತಾರೆ. ಸೊ ಇವಾಗ ನಾವು ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆ್ಯಂಡ್ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್, ಆ ಒಂದು ರಿಲೇಷನ್ಶಿಪ್ ನಾವು ಇವಾಗ ಕಲ್ತ್ಕೊತಿದ್ದೇವೆ. ಸೊ ಬೇಸಿಕಲಿ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅಟ್ ದಿ ಸೆಂಟರ್, ಇದು ಆರ್ಕ್. ಇಲ್ಲಿಂದ ಇಲ್ಲಿ ದಿಸ್ ಇಸ್ ಅನ್ ಆರ್ಕ್ with a chord AB. Consider this is A and this is B. So ಒಂದು arc A and B subtend ಮಾಡಿರೋ angle at the circumference of the circle, at the point in the circle. So ಇದು angle 0 to 60 ಬರ್ತದೆ. So 60 degrees. So the angle subtended by the arc at any point on the circle 60 degrees. At this point on the circle is 60 degrees, and the angle subtended by this arc at the center, ಇದು 120 ಡಿಗ್ರೀಸ್. ಸೊ 120 ಡಿಗ್ರೀಸ್ ಈ ಕಡೆ 60 ಡಿಗ್ರೀಸ್. ಸೊ ನಾನು ಏನು ಹೇಳ್ಕೊಳ್ತಿದ್ದೀನಿ ಅಂದರೆ, ಈ ಆರ್ಕ್ ಅನ್ನೋದು ಸಬ್ಟೆಂಡ್ ಮಾಡಿರೋ ಆ್ಯಂಗಲ್ ಕೋಣ ಆನ್ ದ ಸರ್ಕಲ್ ಪ್ಲಸ್ ಸೆಂಟರಲ್ಲಿ ಅದ್ರ ಸಂಬಂಧ ಎರಡು ಸತಿ ಜಾಸ್ತಿ ಇರುತ್ತೆ, ಟ್ವೈಸ್ ಇರುತ್ತೆ. ಸೊ ದಿ ಆ್ಯಂಗಲ್ ಅಟ್ ದ ಸೆಂಟರ್ ಈಸ್ ಟ್ವೈಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್. ಚೇಂಜ್ ಮಾಡೋಣ, ಇದು ಈ ಕಡೆ ಇಡ್ತೀನಿ, ಇದು ಸೆಂಟರಲ್ಲಿರುತ್ತೆ. ಹೇಗಿರುತ್ತೆ ಕೋಣ, ಹೇಗಿರುತ್ತೆ ಚೆಕ್ ಮಾಡಿದ್ರೆ ತಿರ್ಗಾ ಅದೇ ರೀತಿ 60 ಬರ್ತಿದೆ, ತಿರ್ಗಾ ದ ಸೇಮ್ ವೇ ಈ ಕಡೆ 120 ಡಿಗ್ರೀಸ್ ಬರ್ತಿದೆ. ಸೊ ಅದು 7ನೇ ಪ್ರಾಪರ್ಟಿ. ಸೊ 3ನೇ ಪ್ರಾಪರ್ಟಿ ಏನು? ಆ್ಯಂಗಲ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್. ಸೊ ವಾಟ್ ಈಸ್ ದ ಬೆಸ್ಟ್ ವೇ ಟು ಪ್ರೂವ್ ದ ಸೇಮ್ ಥಿಂಗ್? ಕನ್ಸಿಡರ್ ಅ ಪ್ರೊಟ್ರಾಕ್ಟರ್. ಒಂದು ಪ್ರೊಟ್ರಾಕ್ಟರ್ ತೊಗೊಳ್ಳಿ, ಸೆಗ್ಮೆಂಟ್ ಅಥವಾ ಜಾ ಸೇಮ್ ಇರಬೇಕು, ಜಾ ಆ್ಯಂಡ್ ಆ್ಯಂಗಲ್ನ ನಾವು ಇವಾಗ ಕಂಡ್ಕೊತಿದ್ದೀವಿ. 60 ಡಿಗ್ರಿ, ಇಲ್ಲಿ 60 ಡಿಗ್ರಿ, ಇಲ್ಲಿಯೂ 60 ಡಿಗ್ರಿ. ಸೊ ದಿ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿಸ್ ಆರ್ಕ್ ಅಟ್ 2 ಪಾಯಿಂಟ್ಸ್ ಆನ್ ದ ಸರ್ಕಲ್ ಆರ್ ಆಲ್ವೇಸ್ ಸೇಮ್. ಅಥವಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಂಗ್ಲೀಷಲ್ಲಿ ಸೆಗ್ಮೆಂಟ್ಸ್, ದಿ ಆ್ಯಂಗಲ್ ಮೇಡ್ ಬೈ ದ ಸೆಗ್ಮೆಂಟ್ಸ್ ಆರ್ ಈಕ್ವಲ್. ದ ಥರ್ಡ್ ಪಾಯಿಂಟ್, ಇದು ಭಾಳ ಬೇಸಿಕ್ ಪ್ರಾಪರ್ಟಿ ಆಫ್ ದ ಸರ್ಕಲ್. This is the radius. What is the radius? Distance between the center and any point on the circle. Consider ಇದು ಸ್ಪರ್ಶಕ ಅಂದರೆ ಟ್ಯಾಂಜೆಂಟ್. ನಾವು ಸ್ಪರ್ಶಕ ಅಂದರೆ ಏನು? ಟ್ಯಾಂಜೆಂಟ್ which touches the circle but does not pass through the circle. So let us consider ಸ್ಕೇಲ್ನ ಸ್ಪರ್ಶಕ ಅಂತ ಅಂದ್ಕೊಳ್ಳೋಣ. ಸ್ಪರ್ಶಕ ಹಾಕಿದ್ದೀನಿ, ದಿಸ್ ಇಸ್ ದ ರೇಡಿಯಸ್. ಇವಾಗ ಇದ್ರ ಒಂದು ಆ್ಯಂಗಲ್ ನಾವು ಕಂಡ್ಕೊತಿದ್ದೀವಿ. ಎಷ್ಟು ಬಂತು? 90 ಡಿಗ್ರೀಸ್. ಸೊ ಈ ರೇಡಿಯಸ್ಗೂ ಈ ಟ್ಯಾಂಜೆಂಟ್ಗೂ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಡೌಟ್ ಬರುತ್ತೆ, ಚೇಂಜ್ ಮಾಡ್ತೇನೆ, ಈ ಕಡೆ 90 ಇರುತ್ತಾ, ಯಾಕೆ ಹಂಗೆ ಇರುತ್ತೆ ಚೆಕ್ ಮಾಡಿ. 90 ಡಿಗ್ರೀಸ್ ಬಂತು, ಇಲ್ಲ ಬೇರೆ ಪಾಯಿಂಟ್ಸಲ್ಲಿ ತೊಗೊಳ್ಳಿ. ಸೊ ಅಪ್ಲೈಯಿಂಗ್ ವೇರಿಯಸ್ ಪಾಯಿಂಟ್ಸಲ್ಲಿ ಅಪ್ಲೈ ಮಾಡಿದ್ರೂ 90 ಡಿಗ್ರಿ ಬರುತ್ತೆ. ಸೊ ಇದು 4 ಅದು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಸರ್ಕಲ್. ಥ್ಯಾಂಕ್ ಯು ಸೋ ಮಚ್.